ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಮುಂದೆ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೆಲವರಿಗೆ ಅವರ ಹಲ್ಲಿನ ಬಣ್ಣ ಚೇಂಜ್ ಆಗಿರ್ತದೆ, ಹಳದಿ ಬಣ್ಣಕ್ಕಾಗಿರ್ತದೆ ಅಥವಾ ಯೆಲ್ಲೋಯಿಶ್ ಬ್ರೌನ್ ಆಗಿರ್ತದೆ. ಇದಕ್ಕೆ ಅವರು ಹಲವಾರು ರೀತಿಯ ಒಂದು ಟೂತ್ಪೇಸ್ಟ್ಗಳನ್ನ ಹಚ್ಚಿರ್ತಾರೆ. ಅವ್ರು ಏನೇ ಬ್ರಷ್ ಮಾಡಿದ್ರೂ ವ್ಯತ್ಯಾಸ ಆಗಿರಲ್ಲ, ಹಲ್ಲಿನ ಬಣ್ಣ ಬಿಳುಪಾಗಿರೋದಿಲ್ಲ. ಟೂತ್ಪೇಸ್ಟ್ಗಳನ್ನ ಹಲವಾರನ್ನ ಅವರು ಚೇಂಜ್ ಮಾಡಿದ್ರೂ, ಬೇರೆ ಬೇರೆ ಟೂತ್ಪೇಸ್ಟ್ ಹಾಕಿ ಬ್ರಷ್ ಮಾಡಿದ್ರೂ ಹಲ್ಲಿನ ಬಣ್ಣ ವ್ಯತ್ಯಾಸ ಆಗಿರಲ್ಲ, ಬಿಳಿ ಬಣ್ಣಕ್ಕೆ ಬಂದಿರೋದಿಲ್ಲ, ಹಳದಿಗೆ ಇರ್ತದೆ. ಇನ್ನು ಕೆಲವರಿಗೆ ಡಾಕ್ಟ್ರೇ, ನಾವು ಯಾವುದೇ ಒಂದು ದುರಭ್ಯಾಸ ಇಲ್ಲ, ಧೂಮಪಾನ ಮಾಡೋದಿಲ್ಲ ಅಥವಾ ಮದ್ಯಪಾನ ಮಾಡೋದಿಲ್ಲ, ತಂಬಾಕನ್ನು ಆಗೋದಿಲ್ಲ, ತಂಬಾಕು ಸೇವನೆ ಮಾಡೋದಿಲ್ಲ, ಆದರೂ ನಮ್ಮ ಹಲ್ಲಿನ ಬಣ್ಣ ಹಳದಿಯಾಗಿದೆ ಅಥವಾ ಯೆಲ್ಲೋಯಿಶ್ ಬ್ರೌನ್ ಆಗಿದೆ ಅಂತ ಬರ್ತಾರೆ. ಇದಕ್ಕೆ ಏನಂತಾರೆ, ಇದಕ್ಕೆ ಕಾರಣ ಏನು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಈ ಹಲ್ಲಿನ ಬಣ್ಣ ವ್ಯತ್ಯಾಸ ಆಗೋದಕ್ಕೆ, ಹಳದಿ ಬಣ್ಣಕ್ಕೆ ಅಥವಾ ಯೆಲ್ಲೋಯಿಶ್ ಬ್ರೌನ್ ಟರ್ನ್ ಆಗೋದಕ್ಕೆ ಪ್ಲೇಕ್ಸ್ ಅಂತ ಕರೀತಾರೆ. ಹಾಗೂ ಇದಕ್ಕೆ ಕಾರಣ ಏನು ಅಂತಂದರೆ, ನಾವು ಪ್ರತಿದಿನ ಆಹಾರ ಸೇವನೆ ಮಾಡ್ತೀವಿ. ಆಹಾರ ಸೇವನೆ ಮಾಡಿದ ನಂತರ ಮಾರನೇ ದಿನ ಚೆನ್ನಾಗಿ ನಾವು ಹಲ್ಲನ್ನು ಬ್ರಷ್ ಮಾಡೋದ್ರಿಂದ ಹಲ್ಲಿನ ಒಂದು ಹಲ್ಲಿನ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು. ನಾವು ಯಾವಾಗ ಪ್ರಾಪರಾಗಿ ಸರಿಯಾಗಿ ನಾವು ಹಲ್ಲಿನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಿಲ್ಲ, ನಾವು ಆಹಾರ ಪದಾರ್ಥಗಳು ಹಲ್ಲಿನಲ್ಲಿ ಶೇಖರಣೆಯಾಗಿರ್ತದೆ. ಇದು ಈ ಕಾಲಕ್ರಮೇಣ ಇದರಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗಿ ಬ್ಯಾಕ್ಟೀರಿಯಾಸ್ಗಳು, ಮೈಕ್ರೋಬ್ಸ್ ಏನು ಮಾಡ್ತದೆ ಅಂತಂದರೆ ಹಲ್ಲಿನ ಬಣ್ಣವನ್ನು ಚೇಂಜ್ ಮಾಡ್ತದೆ. ಈ ಬ್ಯಾಕ್ಟೀರಿಯಾಗಳು ಡೆಪಾಸಿಟ್ ಆಗೋದ್ರಿಂದ, ಹಲ್ಲಿನ ಮೇಲೆ ಡೆಪಾಸಿಟ್ ಆಗೋದ್ರಿಂದ ಹಳದಿ ಬಣ್ಣದ ಒಂದು ಪದರ ಇದರಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ತದೆ. ಈ ಒಂದು ಪದರಕ್ಕೆ, ಹಳದಿ ಬಣ್ಣದ ಪದರಕ್ಕೆ ಪ್ಲ್ಯಾಕ್ಸ್ ಅಂತ ಕರೀತಾರೆ. ಇದು ಕಾಲಕ್ರಮೇಣ ನೀವು ಹಲ್ಲಿನ ಒಂದು ಆರೋಗ್ಯ ಕಾಪಾಡ್ಕೊಳ್ಳೋದಿಲ್ಲ, ಇದು ಹೆಚ್ಚಾಗ್ತಾ ಇದು ಯೆಲ್ಲೋಯಿಶ್ ಬ್ರೌನ್ಗೆ ತಿರುಗ್ತದೆ ಬಣ್ಣಕ್ಕೆ. ಇದನ್ನು ಟಾರ್ಟಾರ್ ಅಂತ ಕರೀತಾರೆ. ಈ ಹಲ್ಲಿನ ಒಂದು ಪ್ಲೇಕ್ಸ್ ಕ್ರಮೇಣ ಒಂದು ಹಲ್ಲಿನ ಆರೋಗ್ಯವನ್ನು ಕೆಡಿಸ್ತದೆ, ಗಮ್ಸ್ಗಳಿಗೆ ತೊಂದರೆ ಮಾಡ್ತದೆ. ಜಿಂಜಿವೈಟಿಸ್ ಅನ್ನೋ ಒಂದು ಕಾಯಿಲೆ ಬರ್ತದೆ. ಹಲ್ಲಿನ ಒಸಡು ಊದೋದು ಹಾಗೂ ಕಾಲಕ್ರಮೇಣ ಹಲ್ಲಿನ ಎನಾಮಲ್ನ ಡ್ಯಾಮೇಜ್ ಮಾಡ್ತದೆ. ಹಲ್ಲಿನಲ್ಲಿ ದುರ್ವಾಸನೆ, ಹಲ್ಲಿನಲ್ಲಿ ನೋವು ಬರ್ತಕ್ಕಂಥದ್ದು, ಒಸಡು ಊದೋದು, ಈ ಎಲ್ಲ ಒಂದು ಸಮಸ್ಯೆಗಳು ಬರ್ತದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಅತಿಯಾದ ಒಂದು ಸಿಹಿ ಪದಾರ್ಥಗಳು, ತಿಂಡಿ ತಿನಿಸುಗಳು, ಚಾಕ್ಲೇಟ್ಸ್ಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಹಾಗೂ ಶುಗರ್ ಬೇಸ್ಡ್ ಡ್ರಿಂಕ್ಸ್, ಈ ಪಾನೀಯಗಳನ್ನ ಅತಿ ಹೆಚ್ಚು ಕುಡಿಯೋದ್ರಿಂದ ಈ ಒಂದು ಸಮಸ್ಯೆ ಉದ್ಭವ ಆಗ್ತದೆ. ಜೊತೆಗೆ ಹಲ್ಲನ್ನು ಚೆನ್ನಾಗಿ ಬ್ರಷ್ ಮಾಡದಲ್ಲೇ ಇರೋದ್ರಿಂದ ಈ ಒಂದು ಸಮಸ್ಯೆ ಉದ್ಭವ ಆಗ್ತದೆ. ಅದರ ಜೊತೆಗೆ ಕರಿದ ಪದಾರ್ಥಗಳು ಹಾಗೂ ಬಿಸಿ ಮಸಾಲೆಯುಕ್ತ ಪದಾರ್ಥಗಳು, ಜಿಡ್ಡಿನ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದು, ಸೇವನೆ ಮಾಡಿದ ನಂತರ ತಕ್ಷಣ ತಣ್ಣೀರನ್ನು ಕುಡಿಯೋದು, ಈ ಎಲ್ಲ ಒಂದು ಕಾರಣಗಳಿಂದ ಬ್ಯಾಕ್ಟೀರಿಯಾಗಳು ಹಲ್ಲಿನಲ್ಲಿ ಡೆಪಾಸಿಷನ್ ಆಗ್ತದೆ. ಈ ಡೆಪಾಸಿಷನ್ ಆಗಿರ್ತಕ್ಕಂಥ ಬ್ಯಾಕ್ಟೀರಿಯಾ ಹಲ್ಲಿನ ಬಣ್ಣವನ್ನು ಚೇಂಜ್ ಮಾಡ್ತದೆ, ಹಲವಾರು ಕಾಯಿಲೆಗಳಿಗೆ ಒಂದು ಉತ್ಪತ್ತಿಯಾಗೋಕ್ಕೆ ಒಂದು ಕಾರಣ ಆಗ್ತದೆ. ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಯಾವುದೇ ರೀತಿಯ ಒಂದು ಟೂತ್ಪೇಸ್ಟು ಉಪಯೋಗಿಸಿದ್ರೂ ಹಲ್ಲಿನ ಬಣ್ಣ ಚೇಂಜ್ ಆಗಿರೋದಿಲ್ಲ. ಇದಕ್ಕೆ ಸಿಂಪಲ್ ಆಗಿರೋ ಒಂದು ಮನೆಮದ್ದು ಹೇಳ್ತೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ. ಪ್ರತಿದಿನ ಬೆಳಗ್ಗೆ 2 ಚಮಚ ಕೊಬ್ಬರಿ ಎಣ್ಣೆನ ಬಾಯಿಯಲ್ಲಿ ಹಾಕ್ಕೊಂಡು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ, ಬಾಯಿಯಲ್ಲಿ ಮುಕ್ಕಳಿಸ್ಬೇಕು. ಒಂದು 5 ನಿಮಿಷ ಬಾಯಿಯಲ್ಲಿ ಮುಕ್ಕಳಿಸಿ ತದನಂತರ ಉಗಿಯೋದ್ರಿಂದ ಹಲ್ಲಿನ ಬಣ್ಣ ಚೇಂಜ್ ಆಗ್ತದೆ. ಈ ಕೊಬ್ಬರಿ ಎಣ್ಣೆಯಲ್ಲಿ ಲಾರಿಕ್ ಆ್ಯಸಿಡ್ ಅಂತ ಒಂದು ಅಂಶ ಇದೆ. ಇದು ಆ್ಯಂಟಿ ಮೈಕ್ರೋಬಿಯಲ್ಲು, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರ್ತದೆ ಹಾಗೂ ಹಲ್ಲಿನಲ್ಲಿರ್ತಕ್ಕಂತಹ ಈ ಒಂದು ಬ್ಯಾಕ್ಟೀರಿಯಾಗಳನ್ನ ಸಾಯಿಸ್ತದೆ ಹಾಗೂ ಹಲ್ಲಿನ ಆರೋಗ್ಯವನ್ನು ಕಾಪಾಡ್ತದೆ. ನೀವು ಬೇಕಿದ್ದರೆ ಸೂರ್ಯಕಾಂತಿ ಎಣ್ಣೆ, ಸನ್ಫ್ಲವರ್ ಆಯಿಲ್ನ ಉಪಯೋಗಿಸ್ಬೋದು, ಎಳ್ಳೆಣ್ಣೆನೂ ಉಪಯೋಗಿಸ್ಬೋದು. ಆದರೆ ಮೊದಲ ಆದ್ಯತೆ ಕೊಬ್ಬರಿ ಎಣ್ಣೆ ಕೊಡಬೇಕು. ಹಾಗೂ ಈ ಒಂದು ಕೊಬ್ಬರಿ ಎಣ್ಣೆನ ಬಾಯಿ ಮುಕ್ಕಳಿಸೋದ್ರಿಂದ ಈ ಹಲ್ಲಿನಲ್ಲಿ ಆಗಿರ್ತಕ್ಕಂತಹ ಒಂದು ಪದರ, ಎಲ್ಲೋ ಕಲರ್ ಚೇಂಜ್ ಆಗಿರೋದು ಸರಿಯಾಗ್ತದೆ, ಹಲ್ಲು ಹೊಳಪಾಗ್ತದೆ, ಬಿಳುಪಾಗ್ತದೆ, ಹಲ್ಲಿನ ಆರೋಗ್ಯವನ್ನು ಕಾಪಾಡ್ತದೆ. ಎರಡನೆಯ ಒಂದು ಮನೆಮದ್ದು ಅಂತಂದರೆ
ಲವಂಗ ಹಾಗೂ ಮೆಂತ್ಯ 2 ಚಮಚ ಲವಂಗ ಪುಡಿ ಬರುವ ಹಾಗೆ ಲವಂಗವನ್ನು ತಗೊಂಡು ಚೆನ್ನಾಗಿ ಅದನ್ನು ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಳ್ಳಿ. ಹಾಗೂ ಮೆಂತ್ಯನೂ ಅಷ್ಟೇ 2 ಚಮಚ ಮೆಂತ್ಯ ಪುಡಿ ಬರುವಷ್ಟು ತಗೊಂಡು ಅದನ್ನು ಪುಡಿ ಮಾಡಿ ಒಂದು ಡಬ್ಬಿಯಲ್ಲಿ ಹಾಕ್ಕೊಳ್ಳಿ. ಈ ಮೆಂತ್ಯ ಪುಡಿ ಹಾಗೂ ಈ ಲವಂಗದ ಪುಡಿ ಎರಡನ್ನು ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಒಂದು ಡಬ್ಬಿಯಲ್ಲಿ ಶೇಖರಣೆ ಮಾಡಿಟ್ಕೊಳ್ಳಿ. ಪ್ರತಿದಿನ ಬೆಳಗ್ಗೆ ಈ ಒಂದು ಮಿಶ್ರಣದಲ್ಲಿ ಬ್ರಷ್ ಮಾಡೋದ್ರಿಂದ ಹಲ್ಲಿನಲ್ಲಿ ಆಗಿರ್ತಕ್ಕಂತಹ ಒಂದು ಪ್ಲೇಕ್ಸ್ ಅಥವಾ ಟಾರ್ಟರ್ ಅಂತ ಏನು ಹೇಳಿದೆ, ಹಳದಿ ಬಣ್ಣದ ಪದರ ಇದು ನಿರ್ಮೂಲನೆ ಆಗ್ತಾ ಬರ್ತದೆ. ಹಲ್ಲು ಹೊಳಪಾಗ್ತದೆ, ಬಿಳುಪಾಗ್ತದೆ. ಲವಂಗದಲ್ಲಿ ಬಾಯಿಯ ದುರ್ವಾಸನೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಶಕ್ತಿ ಇದೆ. ಹಾಗೂ ಒಸಡು ಹಾಗೂ ಬಾಯಿ ಇನ್ಫ್ಲಮೇಷನ್ನ ಕಡಿಮೆ ಮಾಡ್ತದೆ. ಹಾಗೂ ಬಾಯಿಯ ಒಂದು ಆರೋಗ್ಯವನ್ನು ಹೆಚ್ಚಿಸ್ತದೆ. ಆದ್ದರಿಂದ ಈ ಒಂದು ಲವಂಗ ಹಾಗೂ ಮೆಂತ್ಯ ಮಿಶ್ರಣವನ್ನು ತೆಗೆದುಕೊಂಡು ಬ್ರಷ್ ಮಾಡೋದ್ರಿಂದ ಇದು ಆ್ಯಂಟಿ ಮೈಕ್ರೋಬಿಯಲ್ ಆಗಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ, ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಹಾಗೂ ಈ ಬಾಯಿಯ ದುರ್ವಾಸನೆಯನ್ನು ನಿರ್ಮೂಲನೆ ಮಾಡಿ ಆ ಹಲ್ಲಿನ ಆರೋಗ್ಯವನ್ನು ಕಾಪಾಡ್ತದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.